ಯಾರು ಹೇಳಿದ್ರು ಅವರೇನು ರಾಜ್ಯ ನಾಯಕರು ಯಾರು ಅಲ್ಲ, ರಾಜ್ಯದಲ್ಲಿರುವಂಥ ಹೈಕಮಾಂಡ್ ಕೂಡ ಯಾರು ಅಲ್ಲ, ವೈಯಕ್ತಿಕ ಅಭಿಪ್ರಾಯ ಅವರದು. ಯಾರು ಹೇಳಿದ್ರು ಅವರೇನು ರಾಜ್ಯ ನಾಯಕರು ಯಾರು ಅಲ್ಲ, ರಾಜ್ಯದಲ್ಲಿರುವಂಥ ಹೈಕಮಾಂಡ್ ಕೂಡ ಯಾರು ಅಲ್ಲ, ವೈಯಕ್ತಿಕ ಅಭಿಪ್ರಾಯ ಅವರದು. ಸರ್, ಸಾಕಷ್ಟು ಜನ ನಾರಾಯಣಸ್ವಾಮಿ ಅವರು ಅಭ್ಯರ್ಥಿ ಆಗಬೇಕು ಅಂತ ಹೇಳಿಕೆ ನೀಡ್ತಾ ಇದ್ದಾರೆ ಸರ್, ಅದ್ರ ಬಗ್ಗೆ ಏನು ಹೇಳ್ತಾರೆ ಅಂತ? ಅಲ್ಲ, ಈಗ ನೋಡಿ, ಅವರವರ ಅಭಿಮಾನಿಗಳು ನಮ್ಮ ನಾಯಕರು MLA ಆಗಬೇಕು ಅಂತ ಅವರು ವೈಯಕ್ತಿಕವಾಗಿ ಹೇಳಿದ್ದಾರೆ. ಏನೋ ಯಾರು ಪಕ್ಷ ಯಾರಿಗೆ ಟಿಕೆಟ್ ಕೊಡುತ್ತೆ ಆ ಟಿಕೆಟು ಯಾರು ನಮ್ಮ ರಾಜ್ಯನ ಏನು ನಾಯಕರುಗಳಿದ್ದಾರೆ, ರಾಜ್ಯ ಕೋರ್ ಕಮಿಟಿ ಇದೆ, ರಾಷ್ಟ್ರೀಯ ಮಟ್ಟದಲ್ಲಿ ಕೋರ್ ಕಮಿಟಿ ಇದೆ, ಯಾರು ಫೈನಲ್ ಇದು ಮಾಡ್ತಾರೆ ಅವರಿಗೆಲ್ಲರೂ ಕೂಡ ಹೋರಾಟದ ಪರಿಸ್ಥಿತಿ ಆಗುತ್ತೆ. ಲಾಸ್ಟ್ ಟೈಮ್ ಉಲ್ಲಳ್ಳಿ ಶ್ರೀನಿವಾಸ್ ಅವರು ನಿಂತ್ಕೊಂಡಿದ್ರು, ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಿದ್ರು. ಕಾಂಗ್ರೆಸ್ದು ಪ್ರಭಾವ ಇತ್ತು, ಅಲ್ಲಿ ಸೋಲುವಂಥ ಕೆಲಸ ಆಯಿತು. ನಾರಾಯಣಸ್ವಾಮಿ ಕೂಡ ಅವರು ಕೂಡ ನಮ್ಮ ನಾಯಕರು. ಅವ್ರ ದೃಷ್ಟಿಯಿಂದ ನಾನು ಈ ಸಣ್ಣ ಪುಟ್ಟ ಕಾರ್ಯಕರ್ತರಿಗೆ ಹೇಳೋದಷ್ಟೇ. ಮೊನ್ನೆ ಯಾರೋ ಒಂದು ಸ್ಟೇಟ್ಮೆಂಟ್ ನಂಗೆ ಗಮನಿಸಿದೆ, ಅವರು MLA ಆಗಬೇಕು, ಇವರು MLA ಆಗಬೇಕು ಅಂತ. ದಯಮಾಡಿ ಗಲಿಬಿಲಿ ಮಾಡಬಾರ್ದು. ಪಕ್ಷ ನಿಮ್ಮನ್ನು ನೋಡ್ತಾ ಇರುತ್ತೆ. ನೀವು ಮಾಡೋ ಕೆಲಸ ಪಕ್ಷಕ್ಕೆ ಲಾಭ ಬರಬೇಕೇ ಹೊರತು ಪಕ್ಷಕ್ಕೆ ನಷ್ಟ ಆಗೋವಂಥ ಕೆಲಸವನ್ನು ಮಾಡಬಾರ್ದು. ಆ ಥರ ಮಾಡ್ತು ಅಂತಂದರೆ ಪಕ್ಷಕ್ಕೆ ನೀವು BJP ಅಂತ ನೀವು ಹೋರಾಡಿ, ಕಮಲನೇ ನಿಮ್ಮ ಅಭ್ಯರ್ಥಿ. ಅದು ಬಿಟ್ಟು ಅವರೇ ಆಗಬೇಕು ಇವರೇ ಆಗಬೇಕು ಅದು ಗುಂಪು ಮಾಡ್ತಾಯಿತ್ತು ಅಂತಂದರೆ ಇದ್ರ ಬಗ್ಗೆ ಸೂಕ್ತವಾಗಿ ಕ್ರಮ ತಗೋಬೇಕು ಅಂತ ಕೂಡ ನಾನು ಹೈಕಮಾಂಡ್ ನಾನು ಹೇಳ್ತೀನಿ. ನಾನು ಯಾರೇ ಆಗಲಿ ನಿರ್ದಾಕ್ಷಿಣ್ಯ ಕ್ರಮ ತಗೋಬೇಕು ಅಂತ. ಸರ್, ನಿಯಂತ್ರಣ ಇಲ್ವಾ BJPಗೆ? ಹಾಗಾದ್ರೆ ಅಲ್ಲ, ಇಲ್ಲ, ಏನಾಗಿದೆ ಅಂತಂತಂದರೆ ನಿಯಂತ್ರಣ ಎಲ್ಲ ಕಡೆ ಇದೆ. ರಾಷ್ಟ್ರೀಯ ನಾಯಕರಿಂದ ಹಿಡಿದು ನಮ್ಮ ರಾಷ್ಟ್ರದಿಂದ ಹಿಡಿದು ರಾಜ್ಯ ತನಕ ನಿಯಂತ್ರಣ ಇದೆ. ಯಾರು ಸಣ್ಣ ಪುಟ್ಟ ಆ ಹಿಂದೆ ಇರ್ತಾರೆ ಅಭ್ಯರ್ಥಿಗಳ ಹಿಂದೆ ಓಡಾಡ್ಕೊಂಡಿರುವಂಥ ಕೆಲ ಕಾರ್ಯಕರ್ತರು ಅವ್ರಿಗೆ ಹೇಳ್ಬೇಕಾದ್ದು ಅದು ಸಹಜ. ಅವ್ರಿಗೆ ಹೇಳ್ತಾರೆ ರಾಮಮೂರ್ತಿ MLA ಆಗಬೇಕು ಅಂತ ಒಬ್ಬರು ಹೇಳ್ತಾರೆ, ಇನ್ನೊಬ್ಬರು MLA ಆಗಬೇಕು ಅಂತ ಹೇಳ್ತಾರೆ. ಆ ಉದ್ದೇಶ ಅಷ್ಟೇ. ಪಕ್ಷಕ್ಕೇನಾರೋ ಡ್ಯಾಮೇಜ್ ಆಯಿತು ಅಂತಂದರೆ, ಇದರಿಂದ ನಿಮ್ಮ ಹೇಳಿಕೆಯಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಯಿತು ಅಂತಂದರೆ ನಾವು ಮುಲಾಜಿಲ್ಲದೆ ನಾವು ಕ್ರಮವನ್ನು ತಗೊತೀವಿ. ಅದು ಯಾರೇ ಆಗಿರಲಿ ಅದು ನಾವು ಹೈಕಮಾಂಡ್ ಕೂಡ ಗಮನಕ್ಕೆ ಹೇಳಿದ್ವಿ. ಪಕ್ಷ ಸಂಘಟನೆ ಮಾಡಿ. ಚುನಾವಣೆ ಕಾಲ ಬೇರೆ, ಚುನಾವಣೆ ಕಾಲ ಇನ್ನೂ 2.5 ವರ್ಷ ಇದೆ. ಇವಾಗ ಸಂಘಟನೆಗಳ ಕಾಲ. ಅನೇಕ ಹೋರಾಟವನ್ನು ಕೊಡ್ತೀಯ ರಾಜ್ಯದಲ್ಲಿ. ನಮಗೆ ಕಾಂಗ್ರೆಸ್ದು ಅಷ್ಟು ಇವಾಗ ಅಕ್ರಮಗಳಾಗ್ತಿದೆ, ಅನಾಚಾರಗಳಾಗ್ತಾಯಿದೆ. ಇದ್ರ ಬಗ್ಗೆ ನೀವು ಮಾತಾಡಿ ಅಂತಂದರೆ ಇವತ್ತು ನಮ್ಮಲ್ಲೇ ಇವಾಗ ಅದು ಅವರೇ MLA ಆಗಬೇಕು ಇವ್ರ MLA ಆಗಬೇಕು ಅಂತ ಕಿತ್ತಾಡೋದು, ಅದು ನಾವು BJPಗೆ ಮಾಡುವಂಥ ಅವಮಾನ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ.